ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಈಗ ಕರ್ನಾಟಕದಲ್ಲಿ ಕ್ರಿಕೆಟ್ ಪ್ರಿಯರಿಗೆ ಈಗ ಹಬ್ಬ ಶುರುವಾಗಿದೆ. ಏನು ಈ ಹಬ್ಬ ಯಾವ್ದಪ್ಪ ಅಂದ್ರೆ IPL ಸಮರ ಶುರುವಾಗಿದೆ. ಅದರಲ್ಲಿ ಎಸ್ಪೆಷಲಿ ಆಗಿ RCB ಅಭಿಮಾನಿಗಳಿಗಂತೂ ಇನ್ನಿಲ್ಲದ ಹಬ್ಬ ಈಗ ಶುರುವಾಗಿದೆ. ಸ್ನೇಹಿತರೆ, ಇವತ್ತು ನಾನ್ ನಿಮ್ಮ ಮುಂದೆ ವಿಶೇಷವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು ಒಂದು RCB ಕುರಿತಾಗಿ, ಇನ್ನೊಂದು IPL ಕುರಿತಾಗಿ, ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬಂದಿದ್ದೀನಿ. ನಿನ್ನೆ ನಡೆದಿರುವಂತ ಪಂದ್ಯದಲ್ಲಿ ಏನಾಗಿದೆ, ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಸಕ್ ಹೋಗಲ್ಲ. ಸ್ನೇಹಿತರೆ, ನಿನ್ನೆಯ ಮ್ಯಾಚ್ ದಲ್ಲಿ ಎರಡೂ ಪಂದ್ಯಗಳು ಕೂಡ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ವು. ಅದರಲ್ಲಿ RCB ಚೊಚ್ಚಲ ಪಂದ್ಯವನ್ನ ಮತ್ತೆ ಜಯಭೀರಿಯಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿರೋ ಆಟಗಾರರು, ಪ್ರಮುಖ ಆಟಗಾರರು ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು. ಆದ್ರೆ ಈ ವಿಷಯದ ಬಗ್ಗೆ ಕನ್ನಡಿಗರು ಏಕೆ ಮೇಲುಗೈ, ಕನ್ನಡಿಗರು ಏಕೆ ಮುಂದೆ, ಇವತ್ತು ಕನ್ನಡಿಗರಿಗೆ ಯಾಕೆ ಹೃದಯ ಇದೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ಒಂದು ಸಣ್ಣ ವಿಚಾರವನ್ನ ಹೇಳಕ್ ಬಂದಿದ್ದೀನಿ. ಸ್ನೇಹಿತರೆ, ಈಗಾಗಲೇ RCB ಮೊದಲ ಬಾರಿಗೆ ಕಪ್ಪನ್ನ ಗೆದ್ದಿರುವುದು ತಮಗೆ ಗೊತ್ತು. ಹಾಗಾಗಿ ಕಪ್ ಗೆಲ್ಬೇಕಾದ್ರೆ ಏನೆಲ್ಲ ಸಮಸ್ಯೆ ಆಗಿತ್ತು, ಏನೆಲ್ಲ ತೊಂದರೆಗಳಾಯ್ತು, ಎಷ್ಟು ಜೀವ ಹೋಯ್ತು ಅನ್ನೋದು ಕುರಿತಾಗಿ ತಮ್ಮ ಮುಂದೆ ಹೇಳಕ್ತೀನಿ. ತಮ್ಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ, ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೇನೆ. ಆದ್ರೆ ಒಂದು ವಿಚಾರವನ್ನ, RCB ಮೊದಲ ಚೊಚ್ಚಲ ಪಂದ್ಯ ಪ್ರಾರಂಭವಾಗೋಕ್ಕಿಂತ ಮುಂಚೆ ಎಂತ ಒಂದು ಹೃದಯ ಮಿಡಿಯುವ ಒಂದು ಘಟನೆ ಆಗುತ್ತೆ ಅಂದ್ರೆ, ನಿಜವಾಗ್ಲೂ ನಾವು ಇವತ್ತು ಕ್ರಿಕೆಟ್ ಪ್ರಿಯರನ್ನ ನಾವು ನಿಜವಾಗ್ಲೂ ಆರೈಸಲೇಬೇಕು. ಯಾಕಂದ್ರೆ ಅವರನ್ನ ಗೌರವಿಸಲೇಬೇಕು. ಯಾಕಂದ್ರೆ ಯಾವ್ದೋ ಒಂದು ತಪ್ಪಿಗೆ ಯಾರ ಮೇಲೇನೋ ಹೊಣೆ ಆಗುವಂತ ಪರಿಸ್ಥಿತಿಯಲ್ಲಿ ಇವತ್ತು RCB ಕ್ರಿಕೆಟ್ ಪ್ಲೇಯರ್ಗಳು ಇಷ್ಟೊಂದು ಹೃದಯವಂತಿಕೆಯಿಂದ ಮಾತ್ರ ಇದ್ದಾರೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಪ್ಲೇಯರ್ಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ RCB ಮೊದಲ ಬಾರಿಗೆ ಕಪ್ಪನ್ನ ಗೆದ್ದಿದಾಗ ಏನು ಅವರು ಬೆಂಗಳೂರಿಗೆ ಬರುವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳ ಸೇರಿದಾಗ ಅಲ್ಲಿ ಕಾಲ ತುಳಿತಕ್ಕೆ ಒಳಗಾದಂತ 11 ಜನ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದು ಪ್ರೇಯರ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಆ ಪ್ರೇಯರ್ ಮಾಡೋ ಸಮಯದಲ್ಲಿ ಮುಂದೆ ಇರುವ 11 ಆಸನಗಳನ್ನ, ಮುಂದೆ ಇರುವ 11 ಚೇರ್ಗಳನ್ನ ಅದನ್ನ ಖಾಲಿಯೇ ಬಿಟ್ಟು ಆ ಕ್ರಿಕೆಟ್ ಮ್ಯಾಚ್ ವನ್ನ ಪ್ರಾರಂಭ ಮಾಡ್ತಾರಂದ್ರೆ ನಿಜವಾಗ್ಲೂ ಇದಕ್ಕೆಲ್ಲ ಖುಷಿ ಪಡ್ಬೇಕು. ಅದಕ್ಕೆ ಇವತ್ತು RCB ಇವತ್ತು ಆಟಕ್ಕೆ ಮಾತ್ರ ಸೀಮಿತ ಅಲ್ಲ, ನಿಜವಾದ ಹೃದಯವಂತಿಕೆ, ಮಾನವೀಯತೆಗೆ ಗೌರವ ಕೊಡೋದಕ್ಕೆ ಮಾತ್ರ ಇವತ್ತು RCB ಟೀಮ್ ಬಹಳ ಒಂದು ಅತ್ಯುನ್ನತವಾಗಿ ಗೌರವ ಸಲ್ಲಿಸಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕೆಂದ್ರೆ ಇಂಥ ಪ್ಲೇಯರು ಇಂಥ ಒಂದು ಕರ್ನಾಟಕದಲ್ಲಿ ಆಡ್ತಾ ಇದ್ದಾರೆ ಅಂದಾಗ ಅದು ಬಹಳ ಖುಷಿ ಪಡುತ್ತೆ. ಯಾಕೆಂದ್ರೆ ದುಃಖಿತರಾಗಿರ್ಬೋದು ಅಥವಾ ಆಗದೇನೆ ಇರ್ಬೋದು, ಆದ್ರೆ ಇವತ್ತು ಒಂದು ಒಳ್ಳೆ ಗೌರವ, ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಅದು RCB ಕಡೆಯಿಂದ ಮಾತ್ರ ಅಂತ ಹೇಳ್ತೀನಿ. ಸ್ನೇಹಿತರೆ, ತಮಗೆಲ್ಲ ಏನ್ ಅನ್ಸಿದೆ? ಇವತ್ತು ಏನು RCB ಪ್ಲೇಯರ್ಗಳು ಇವತ್ತು ಏನು 11 ಜನ ಜೀವವನ್ನ, ಕಾಲು ತುಳಿತದಲ್ಲಿ ಜೀವವನ್ನ ಕಳೆದುಕೊಂಡಂತ ಅಂತವ್ರಿಗೆ ಇವತ್ತು ಶಾಂತಿ ಆಗ್ಲಿ, ಅವರ ಹೃದಯಕ್ಕೆ ಒಂದು ಶಾಂತಿ ಸಿಗ್ಲಿ, ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮುಖಾಂತರ ಇವತ್ತು ಆ ಕ್ರಿಕೆಟ್ ಪಂದ್ಯವನ್ನ ಪ್ರಾರಂಭ ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಹೀಗಾಗಿ ಬಹಳ ಒಂದು ಖುಷಿ ಆಗತ್ತೆ, ಬಹಳ ಒಂದು ನೆಮ್ಮದಿ ಆಗತ್ತೆ. ಇಂಥದ್ದೊಂದು ಆಗ್ಬಾರ್ದಾಗಿತ್ತು ಘಟನೆ, ಅದು ಆಗೋಯ್ತು. ಆದ್ರೂ ಇಂಥದನ್ನ ನೆನಪಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂದ್ಮೇಲೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸ್ನೇಹಿತರೆ, ನಿಮಗ್ ಏನ್ ಅನ್ಸುತ್ತೆ? ಇವತ್ತು RCB ಅಭಿಮಾನಿಗಳಾಗಿ ಆಮೇಲೆ ಏನು ಈ ರೀತಿ ಆಗಿರುವ ಘಟನೆಗಳಿಗೆ ಮುಂದಾಗಬಾರ್ದು ಅನ್ನೋ ವಿಚಾರವನ್ನ ಇಟ್ಟುಕೊಂಡು ಅಭಿಮಾನವಿರ್ಲಿ, ಆದ್ರೆ ಅಭಿಮಾನ ಬೇಡ, ಜೀವ ಕಳ್ಕೊಳ್ಳುವಂತ ಅಭಿಮಾನಿಗಳ ಬೇಡ ಅನ್ನೋ ಒಂದು ವಿಚಾರವನ್ನು ಕೂಡ ಅಲ್ಲಿ ಹೇಳಿರುವಂತದ್ದನ್ನು ನಾವು ತಮ್ಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, RCB ಅತ್ಯುತ್ತಮ ಪ್ರದರ್ಶನ ನೀಡಿತು. ಚೊಚ್ಚಲ ಪಂದ್ಯದಲ್ಲಿ ಕೂಡ ಗೆಲುವನ್ನ ಭಾರಿ ಅಂತರದಿಂದ ಗೆಲುವನ್ನ ಸಾಧಿಸಿತು. ಕೇವಲ ಇನ್ನೂ ಓವರ್ಗಳ ಬಾಕಿ ಇರುತ್ತಾನೆ ಏನು ಜಯ ಗಳಿಸಿರುವಂತದ್ದು. ಅದು ಚೊಚ್ಚಲ ಪಂದ್ಯದಲ್ಲಿನೇ, ಈ ವರ್ಷದ ಚೊಚ್ಚಲ ಪಂದ್ಯದಲ್ಲಿನೇ ಏನು ವಿರಾಟ್ ಕೊಹ್ಲಿ ಅವರು ಅರ್ಭಟಿಸಿರುವಂತನ್ನು ತಾವುಗಳನ್ನ ನೋಡಿದ್ರಿ, ಎಲ್ಲಾನು ನೋಡಿದ್ರಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನನ್ನೋದು ನಮ್ಮ ಪಿಎಂ ಟಿವಿ ಕರ್ನಾಟಕದಲ್ಲಿ ಕಮಿಟ್ ಮಾಡಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್. ನಮಸ್ಕಾರ.